ಆತ್ಮೀಯ ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು SA1 ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀವಿ ಮಕ್ಕಳೇ. SA1 ಇಂಗ್ಲೀಷ್ ಕ್ವಶನ್ ಪೇಪರು ನಿಮಗೆ 40 ಮಾರ್ಕ್ಸಿಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನೋಡಿರಿ, ಚೆನ್ನಾಗಿ ಓದ್ಕೊಳ್ರಿ, ಗ್ರಾಮರ್ನ ತಿಳ್ಕೊಳ್ರಿ, ಮೇಲೆ ಪ್ರಾಕ್ಟೀಸ್ ಮಾಡಿರಿ, ನಿಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇ ಕ್ವಶನನ್ನು ನೋಡೋಣ ಮಕ್ಕಳೇ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಮಕ್ಕಳೇ. ಅದ್ಭುತವಾಗಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ನಿಮಗೆ ಅನುಕೂಲ ಆಗುವಂಗ ಭಾಳಷ್ಟು ಸರಳ ಶೈಲಿಯಲ್ಲಿ ಬೋಧನೆಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ 9th ಮತ್ತು 10th 8th FAT ಕ್ವಶನ್ ಪೇಪರ್ಗಳನ್ನ ಹಾಕಿದ್ದೀನಿ. ಜೊತೆಗೆ ಮತ್ತು SA1 ಕ್ವಶನ್ ಪೇಪರ್ಗಳನ್ನು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೂಡ ನಿಮಗೆ ಹಾಕ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಕೂಡ ನೀವು ನಿಮ್ಮ ಸ್ನೇಹಿತರಿಗೆ, ನೀವು ಹೊಸಬರಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ಕೊಳ್ರಿ. ಹಾಗೆ ನಾನು ಹೊಸ ವಿಡಿಯೋಗಳನ್ನ ನಿಮಗೆ ಬಿಡೋದಾಗಿತ್ತಂದ್ರೆ ಅದು ನೋಟಿಫಿಕೇಷನ್ ತಾನೇ ನಿಮಗೆ ಬರುತ್ತೆ. ಓಕೆ, ಇನ್ನು ನೀವು ನೋಡೋಣ ಮಕ್ಕಳೇ, ಸ್ಟಾರ್ಟ್ ಮಾಡೋಣ. ನೋಡ್ರಿ, ಇಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು 4 alternatives ಆರ್ ಗಿವನ್ ಫಾರ್ ದ ಈಚ್ ಆಫ್ ದ ಫಾಲೋವಿಂಗ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್. ಚೂಸ್ ದ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್. 2 ಮಾರ್ಕ್ಸಿಂದ ಇದು. ಐಡೆಂಟಿಫೈ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡರ್ಲೈನ್ ವರ್ಡ್ ಅಂತಕ್ಕಂಥದ್ದನ್ನು ಕೊಟ್ಟಾನ. ಹಾಗಾಗಿ ನೀವು ಇದನ್ನು ತಿಳ್ಕೋಬೇಕು, ಯಾವುದು ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಓಕೆ, ಇಂಡಿಯಾ ಈಸ್ ಮೈ ಕಂಟ್ರಿ. ಇಂಡಿಯಾ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ರೆ ನೌನ್ ಆಗಿರುತ್ತೆ ಮಕ್ಕಳೇ. ಅದನ್ನು ನೋಡ್ರಿ, ವರ್ಬ್ ಕೊಟ್ಟಾನ, ಪ್ರೊನೌನ್ ಕೊಟ್ಟಾನ, ನೌನ್ ಕೊಟ್ಟಾನ, ಕಂಜಕ್ಷನ್ ಕೊಟ್ಟಾನ. ಹಾಗಾಗಿ ನಮ್ಗೆ ಇಂಡಿಯಾ ಏನಾಗ್ಯದ ಅಂತಂದ್ರೆ ಆನ್ಸರ್ ಏನಾಗ್ಯದ, ನೌನ್ ಅಂತ ಆಗ್ಯದ ಮಕ್ಕಳೇ. ಅದಕ್ಕಾಗಿ ಎಕ್ಸಾಕ್ಟ್ಲಿ ನೋಡ್ಕೋಬೇಕು. ಇನ್ನು ನೆಕ್ಸ್ಟ್, ಐಡೆಂಟಿಫೈ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ವರ್ಡ್ ಇಂಪಾಸಿಬಲ್. ಪಾಸಿಬಲ್ ಅಂತ ನಿಮ್ಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಅದೇನಾಗತ್ತೆ, ಇಂಪಾಸಿಬಲ್. ಆರಾಮಾಗಿ ನೀವು ಓದೋತ್ತಿಗೆ ಗೊತ್ತಾಗ್ಬಿಡುತ್ತೆ ಅದೇನಾಗತ್ತೆ, ಇಂಪಾಸಿಬಲ್ ಅಂತಕ್ಕಂಥದ್ದು. ಅಂತ ಹಚ್ಚಿರ ಮುಗೀತು ಮಕ್ಕಳೇ. ಅದನ್ನು ಸರಿಯಾಗಿ ನೀವು ನೋಡ್ಕೋಬೇಕು. ನೆಕ್ಸ್ಟ್, ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಕೊಟ್ಟಾನ. ಇಲ್ಲಿ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ. ಕಾಲಮ್ ಎದಲ್ಲಿ ಮತ್ತು ಕಾಲಮ್ ಬಿದಲ್ಲಿ ಕೊಲೊಕೇಟಿವ್ ಕೊಟ್ಟಾನ. ಟೈಮ್ ಮ್ಯಾಪು, ಟೈಮ್ ಟೇಬಲು, ಟೈಮ್ ಕ್ಲಾಸು, ಟೈಮ್ ಬಾಯ್ ಅಂತ ಕೇಳಿದ್ರೆ ಅದನ್ನೇನಂತೀವಿ ನೀವು, ನಿಮಗೆ ಈಸಿಯಾಗಿ ಗೊತ್ತಿದೆ ಮಕ್ಕಳೇ, ಸರಳವಾಗಿ ಗೊತ್ತಿದೆ. ನಾವು ಟೈಮ್ ಟೇಬಲ್ ಅಂತ ಕರಿತೀವಿ. ನಿಮ್ಗೆ ಗೊತ್ತದ ಅದನ್ನೇನಂತ ಕರಿತೀವಿ, ಟೈಮ್ ಟೇಬಲ್ ಅಂತ ಕರಿತೀವಿ ಮಕ್ಕಳೇ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ವರ್ಬ್. ಇದರಲ್ಲಿ ಏನು ತುಂಬಬೇಕು ನಾವು, ದ ಸ್ಟೂಡೆಂಟ್ ಡ್ಯಾಶ್ ರೀಡಿಂಗ್ ದ ಬುಕ್ಸ್ ಅಂತದ. ಈಗಾಗಲೇ ನೀವು ದ ಸ್ಟೂಡೆಂಟ್ ಅಂತಕ್ಕಂಥದ್ದು 3rd ಪರ್ಸನ್ ಸಿಂಗ್ಯುಲರ್, ತೃತೀಯ ಪುರುಷ ಏಕವಚನ ಇರೋದ್ರಿಂದ ನೀವು ಕಡ್ಡಾಯವಾಗಿ ಏನನ್ನು ಬಳಸಬೇಕು, ಈಸನ್ನು ಬಳಸಬೇಕು ಮಕ್ಕಳೇ. ತೃತೀಯ ಪುರುಷ ಏಕವಚನ ಇರೋದ್ರಿಂದ ನೀವು ಈಸನ್ನು ಬಳಸಲೇಬೇಕು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಎಂಟೋನಿಮ್ಸ್ ವರ್ಡ್ಸ್ ಅಂಡರ್ಲೈನ್ಡ್ ಅಂತಕ್ಕಂಥದ್ದನ್ನು ಕೊಟ್ಟಾನ. ಅದಕ್ಕಾಗಿ ನೀವು ಏನು ಅಂತಕ್ಕಂಥದ್ದನ್ನು ಮೊದಲು ತಿಳ್ಕೋಬೇಕು, ಅದ್ರ ಬಗ್ಗೆ ಅರ್ಥಕೋಬೇಕು. ಅರ್ಥಕೊಂಡಾಗ ನಿಮ್ಗೆ ಗೊತ್ತಾಗತ್ತೆ. ಏನದ ನೋಡ್ರಿ, ರಂಗಣ್ಣ ಈಸ್ ಸ್ಟ್ರಾಂಗ್ ಬಟ್ ಹಿಸ್ ಬ್ರದರ್ ಈಸ್ ವೀಕ್. ಅರ್ಥ ಆಯ್ತಲ್ಲ, ಸ್ಟ್ರಾಂಗು ಇದರ ಅಪೋಸಿಟ್ ವರ್ಡ್ ಏನೋ ವೀಕ್ ಅಂತ ಅರ್ಥ ಆಗುತ್ತೆ. ಅದಕ್ಕಾಗಿ ಇದನ್ನು ಚೆನ್ನಾಗಿ ನೋಡ್ಕೋಬೇಕು. ಸ್ಟ್ರಾಂಗ್ ಇದರ ಅಪೋಸಿಟ್ ವರ್ಡು ವೀಕ್ ಅಂತಕ್ಕಂಥ. ಅದಕ್ಕೆ ಅದನ್ನು ಸರಿಯಾಗಿ ನೀವು ತಿಳ್ಕೋಬೇಕು ಮಕ್ಕಳೇ, ಅದಕ್ಕೆ ನೋಡ್ಕೋಬೇಕು. ನೆಕ್ಸ್ಟ್, ಇಲ್ಲಿ ಸಂಜು ಬಾಟ್ ಎ ನ್ಯೂ ಕಾರ್ ಡ್ಯಾಶ್ ಲಾಸ್ಟ್. LOST ಲಾಸ್ಟ್ ಕೊಟ್ಟಾನ, LAST ಲಾಸ್ಟ್ ಕೊಟ್ಟಾನ, ವೀಕ್ ಕೊಟ್ಟಾನ. ಇಲ್ಲೇನು ಕೊಟ್ಟಾನ ಅಂತ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ವರ್ಡ್ಸ್ ವರ್ಡ್ ಗಿವನ್ ಬ್ರಕೆಟ್ ಅಂತ ಕೊಟ್ಟಾನ. ಹಾಗಾಗಿ ಸರಿಯಾಗಿ ನೋಡ್ಕೋಬೇಕು. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನೋಡ್ರಿ, ಸಂಜು ಬಾಟ್ ಎ ನ್ಯೂ ಕಾರ್ ಲಾಸ್ಟ್ ವೀಕ್ ಅಂತ ಆಗುತ್ತೆ. LAST ಲಾಸ್ಟ್, LOST ಲಾಸ್ಟ್ ಅಂದ್ರೆ ಕಳೆದುಕೊಳ್ಳೋದು, LAST ಲಾಸ್ಟ್ ವೀಕ್ ಕಳೆದ ವೀಕದಲ್ಲಿ ತಗೊಂಡಿದ್ದಾನ ಅಂತ. ಅದಕ್ಕೆ ಎಕ್ಸಾಕ್ಟ್ಲಿ ಆನ್ಸರ್ ಏನು ಬರುತ್ತಂದ್ರೆ LAST ಬರುತ್ತೆ ಮಕ್ಕಳೇ. ಅದನ್ನು ನೀವು ನೋಡ್ಕೋಬೇಕು. ನೆಕ್ಸ್ಟ್, ಇನ್ನು ದ ವರ್ಡ್ ಲೈಟ್ ರೈಮ್ಸ್ ವಿತ್. ರೈಮ್ಸ್ ಲೈಟ್ ಅಂತಕ್ಕಂಥದ್ರ ಇದರ ಒಂದು ರೈಮ್ಸ್ ಏನಾಗತ್ತ ಅಂತ ಕೇಳಿದ್ರೆ ರೈಟ್. ನೋಡ್ರಿ, LIGHT ಲೈಟ್, NIGHT ನೈಟ್. ಓಕೆ, ಲೈಟ್ ನೈಟ್, ಅದಕ್ಕೆ ಅದು ಸರಿಯಾಗಿರ್ತಕ್ಕಂಥ ರೈಮ್ಸ್ ಆಗತ್ತೆ. ಇನ್ನು ನೆಕ್ಸ್ಟ್, ಸಿನೋನಿಮ್ಸ್ ಆಫ್ ದ ವರ್ಡ್ ಗ್ಯಾದರ್ ಈಸ್. ಗ್ಯಾದರ್ ಅಂದ್ರೆ ಏನು ಮಾಡೋದು ನೋಡ್ರಿ, ಗ್ಯಾದರ್ ಇಟ್ ಮೀನ್ಸ್, ಗ್ಯಾದರ್ ಅಂದ್ರೆ ಸಭೆ ಸೇರೋದು, ಗ್ಯಾದರ್ ಇಟ್ ಮೀನ್ಸ್ ಕಲೆಕ್ಟ್. ಏನಾಗತ್ತದು, ಕಲೆಕ್ಟ್ ಅಂತ ಆಗತ್ತೆ. ಅದನ್ನು ನೀವು ಸರಿಯಾಗಿ ನೋಡ್ಕೋಬೇಕು.
ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ ಇನ್ ಶಾಂತಿನಿಕೇತನ, ಯಾವ ರೀತಿ ಶಾಂತಿನಿಕೇತನದಲ್ಲಿ ಮಕ್ಕಳು ಟೈಮ್ ಪಾಸನ್ನು ಮಾಡ್ತಿದ್ರು, ಯಾವ ರೀತಿ ಕಲಿತಿದ್ರು ಅಂತಕ್ಕಂಥದ್ದು ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಮಕ್ಕಳೇ. ಇನ್ ದ ಈವ್ನಿಂಗ್ ಆ್ಯಟ್ ಸನ್ಸೆಟ್ ದೇ ರಿಟರ್ನ್ ಫ್ರಾಮ್ ದ ಫೀಲ್ಡ್ ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಎ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್. ಅದ್ಭುತವಾಗಿರ್ತಕ್ಕಂಥ ವಾಕ್ಯ ಮಕ್ಕಳೇ. ಅದಕ್ಕೆ ಅದನ್ನು ನೀವು ಏನು ಮಾಡಬೇಕು ಅಂತಂದ್ರೆ ಸರಿಯಾಗಿ ನೋಡ್ಕೋಬೇಕು. ಇನ್ ದ ಈವ್ನಿಂಗ್ ಎಟ್ ದ ಸನ್ಸೆಟ್ ರಿಟರ್ನ್ ಫ್ರಮ್ ದ ಫೀಲ್ಡ್ ಎಟ್ ಮಿಸ್ಟ್ ಡೌನ್ ಒನ್ಸ್ ಮೋರ್ ಫಾರ್ ಎ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್. ಅಷ್ಟೇ ಶಾರ್ಟ್ ಟೈಮ್ನಾಗ ಮೆಡಿಟೇಷನ್ ಮಾಡ್ತಿದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಮಕ್ಕಳೇ. ಇನ್ನು ಎರಡನೇ ಕ್ವಶನ್ ಏನಂದ್ರೆ, ಹೂ ಈಸ್ ಸಿ ವಿ ರಾಮನ್, ವಾಟ್ ಈಸ್ ದ ಫೇಮಸ್ ಫಾರ್? ಸಿ ವಿ ರಾಮನ್ ಅವರು ಯಾರು, ಎದಕ್ಕೆ ಫೇಮಸ್ ಆಗಿದ್ದರು ಅಂತ ಕೇಳಿದ್ರೆ, ಸಿ ವಿ ರಾಮನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ಏನಾಗಿದ್ರು ಅವರು? ಸಿ ವಿ ರಾಮನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ಹಿ ವಾಸ್ ಫೇಮಸ್ ಫಾರ್ ಡಿಸ್ಕವರಿಂಗ್ ರಾಮನ್ ಇಫೆಕ್ಟ್ ಅಂತಕ್ಕಂಥದ್ದು. ರಾಮನ್ ಇಫೆಕ್ಟ್ ಭಾಳಷ್ಟು ಅವರು ಫೇಮಸ್ ಆಗಿದ್ದರು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಕೋಬೋದು ಮಕ್ಕಳೇ. ಇನ್ನು ನೆಕ್ಸ್ಟ್, ವಾಟ್ ಡಸ್ ಮದರ್ ಟೆಲ್ ದ ಚೈಲ್ಡ್, ಅಥವಾ ವಾಟ್ ವಾಸ್ ದ ಪನಿಷ್ಮೆಂಟ್ ದ್ಯಾಟ್ ಒಲಿವರ್ ಗಾಟ್ ಆಸ್ಕಿಂಗ್ ಫಾರ್ ಮೋರ್ ಅಂತಕ್ಕಂಥದ್ದನ್ನು ಬಹಳಷ್ಟು ಜಾಸ್ತಿ ಕೇಳಿದಾಗ ಯಾಕೆ ಒಲಿವರ್ನನ್ನು ಇದನ್ನು ಮಾಡ್ತಾರ ಅಂತ ಕೇಳಿದಾಗ ಇಲ್ಲಿ ನೋಡ್ರಿ ಒಂದು ನಿಮಿಷ. ಒನ್ ಡೇ ನೋಡ್ರಿ, ಒಲಿವರ್ ವಾಸ್ ಲಾಕ್ಡ್ ಇನ್ ಎ ರೂಮ್ ಸ್ಪೆಂಡ್ ನೈಟ್ ಅಲೋನ್. ನೋಡ್ರಿ, ಒಲಿವರ್ ಭಾಳಷ್ಟು ಕೇಳಿದಾಗ ಅವನನ್ನು ಇಡೀ ರಾತ್ರಿ ಏನು ಮಾಡ್ತಾರೆ ಅಂತಂದ್ರೆ ಒಂದೇ ರೂಮ್ನ ಹಾಕಿಬಿಡ್ತಾರೆ. ಒಲಿವರ್ ವಾಸ್ ಲಾಕ್ಡ್ ರೂಮ್ ಸ್ಪೆಂಡ್ ಟು ದ ನೈಟ್ ಅಲೋನ್. ಒಬ್ಬಂಟಿಯಾಗಿರುವಂತೆ ಮಾಡ್ತಾರೆ. ಇಟ್ ವಾಸ್ ಪನಿಷ್ಮೆಂಟ್ ದ್ಯಾಟ್ ಒಲಿವರ್ ಗಾಟ್ ಎ ಆಸ್ಕಿಂಗ್ ಫಾರ್ ಮೋರ್ ಫುಡ್. ಅಧಿಕವಾಗಿರ್ತಕ್ಕಂತಹ ಒಂದು ಆಹಾರವನ್ನು ಕೇಳಿದ್ದಕ್ಕೆ ಆ ರೀತಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ನೆಕ್ಸ್ಟು ಪೊಯಮ್ ಬಗ್ಗೆ ಒಂದು ಕ್ವಶನ್ ಇದೆ ಮಕ್ಕಳೇ, ನೋಡೋಣ ಅದನ್ನು. ಪೊಯಮಲ್ಲಿ ಏನದ ಅಂತಂದ್ರೆ ನೋಡ್ರಿ ನಿಮಿಷ. ವಾಟ್ ಡಸ್ ದ ಮದರ್ ಟೆಲ್ ದ ಚೈಲ್ಡ್? ಮಗುವಿಗೆ ತಾಯಿ ಏನು ಹೇಳ್ತಾಳ ಅಂತಕ್ಕಂಥದ್ದನ್ನು ನಾವಿಲ್ಲಿ ಆನ್ಸರ್ ನೋಡ್ಬೋದು. ಮದರ್ ಸೇ ಚೈಲ್ಡ್ ದ್ಯಾಟ್ ಇಟ್ ವುಡ್ ಬಿ ಅನ್ಕೈಂಡ್ ಟು ಲೀವ್ ಇಟ್ ದೇರ್ ಬಿಕಾಸ್ ಇಟ್ ಮೈಟ್ ಕ್ರಾಲ್ ಆನ್ ದ ಫ್ಲೋರ್, ಮೈಟ್ ಗೆಟ್ ಕ್ರಶ್ಡ್ ಅಂಡರ್ ಒನ್ಸ್ ಫುಟ್ ಅಂತಕ್ಕಂಥದ್ದನ್ನು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಸೆಂಟೆನ್ಸನ್ನು ಹೇಳ್ತಾರೆ. ಮದರ್ ಸೇ ಚೈಲ್ಡ್ ಇಟ್ ವುಡ್ ಬಿ ಅನ್ಕೈಂಡ್ ಟು ಲೀವ್ ಇಟ್ ದೇರ್ ಬಿಕಾಸ್ ಇಟ್ ಮೈಟ್ ಕ್ರಾಲ್ ಆನ್ ದ ಫ್ಲೋರ್, ಮೈಟ್ ಗೆಟ್ ಕ್ರಶ್ಡ್ ಅಂಡರ್ ಒನ್ ಸ್ಪೋಟ್ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ನೋಡ್ಕೋಬೋದು ಮಕ್ಕಳೇ. ಹಾಗಾಗಿ ಸರಿಯಾಗಿ ನೀವು ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ, ಗಟ್ಟಿ ಮಾಡಿಕೊಡ್ರಿ, ಏನಂತೂ ತಿಳ್ಕೊಡ್ರಿ ಮಕ್ಕಳೇ. ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನ್, ವೆನ್ ಡಿಡ್ ಸ್ಟ್ರೇಂಜ್ ಫಿಯರ್ ಸ್ಟ್ರೈಕ್ ಹಿಯರ್, ವಾಟ್ ವಾಸ್ ದ್ಯಾಟ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಇಲ್ಲಿ ಕಾಣಬಹುದು. ಈಗ ಯಾಕೆ ಸ್ಟ್ರೈಕ್ ಮಾಡಿದ್ವು ಅಂತ ಕೇಳಿದ್ರೆ ನೋಡ್ರಿ ಒಂದು ಎಷ್ಟು ಚಂದ ಅದ. ಒನ್ ಡೇ ಆ್ಯಸ್ ಹೇರ್ ವಾಸ್ ಬ್ರಿಂಗಿಂಗ್ ಫುಡ್ ಇಟ್ಸ್ ಹ್ಯಾಬಿಟೇಟ್ ಸ್ಟ್ರೇಂಜ್ ಫಿಯರ್ ಸ್ಟ್ರಕ್ ಹಿಮ್, ಇಫ್ ದ ಅರ್ತ್ ವಾಸ್ ಟು ಫಾಲ್ ಟು ಪೀಸಸ್ ವಾಟ್ ವುಡ್ ಬಿಕಮ್ ಆಫ್ ಹಿಮ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ 14ನೇದಾಯ್ತು. ಈಗ 15ರಿಂದ ಪೊಯೆಟ್ ಪ್ರಮೋಟ್ಸ್ ಪೀಸ್ ಬ್ರದರ್ಹುಡ್ ಎಕ್ಸ್ಪ್ಲೇನ್ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಪೊಯೆಟ್ ಬಗ್ಗೆ ಭಾಳಷ್ಟು ಒಂದು ಚೆನ್ನಾಗಿರ್ತಕ್ಕಂಥ ಆನ್ಸರ್ ಅದ. ದ ಪೊಯೆಟ್ ಮೆನ್ಷನ್ಸ್ ಸನ್, ಏರ್, ವಾಟರ್. ನೋಡಿ ಎಷ್ಟು ಚೆನ್ನಾಗಿದೆ. ದ ಪೊಯೆಟ್ ಮೆನ್ಷನ್ಸ್ ಸನ್, ಏರ್, ವಾಟರ್ ಆ್ಯಂಡ್ ಅರ್ತ್ ಟು ಶೋ ದ್ಯಾಟ್ ಆಲ್ ಹ್ಯೂಮನ್ಸ್ ಡಿಪೆಂಡ್ ಆನ್ ದ ಸೇಮ್ ನ್ಯಾಚುರಲ್ ರಿಸೋರ್ಸಸ್, highlighting equality, unity by reminding us differences are man-made, all the people are like it, encourage peace, tolerance, global brotherhood ಅಂತಕ್ಕಂಥ ಇರಬೇಕು ಅಂತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಇದನ್ನು ಸ್ಕ್ರೀನ್ಶಾಟ್ ಹಿಡ್ಕೊಡ್ರಿ, ಪ್ರಾಕ್ಟೀಸ್ ಮಾಡಿರಿ, ಗೊತ್ತಾಗತ್ತೆ ನಿಮ್ಗೆ ಆರಾಮಾಗಿ. ಓಕೆ, ನೆಕ್ಸ್ಟ್ ಈಗ ಒಂದಿಷ್ಟು ಎಕ್ಸ್ಟ್ರಾಕ್ಟ್ಸ್ ಅದ ನೋಡ್ಕೊಂಬರೋಣ. ಎಕ್ಸ್ಟ್ರಾಕ್ಟ್ಸ್ ಏನದ ಅಂತ ಕೇಳಿದ್ರೆ ನೋಡ್ರಿ. Pick up the stick, he said. White boy obeyed like a little soldier. Who gave the command? ಈ ಕಮ್ಯಾಂಡನ್ನು ಯಾರು ಕೊಟ್ಟರು ಅಂತಂದ್ರೆ ದ ಬ್ಲ್ಯಾಕ್ ಬಾಯ್ ಕೊಟ್ಟ ಅಂತ ನಾವಿಲ್ಲಿ ಹೇಳ್ಬೋದು. ಹೌ ಡಿಡ್ ದ ವೈಟ್ ಬಾಯ್ ರೆಸ್ಪಾಂಡ್? ಅದಕ್ಕೆ ಅವ ಏನು ಮಾಡ್ತಿದ್ದ ಅಂತಂದ್ರೆ ಈ ಒಬೇಡ್ ದ ಕಮ್ಯಾಂಡ್ ಲೈಕ್ ಎ ಲಿಟಲ್ ಸೋಲ್ಜರ್. ಅವಾಗ ಲಿಟಲ್ ಸೋಲ್ಜರ್ ಏನು ಹೇಳ್ತಾನೆ ಅದನ್ನು ಅವ ಕೇಳ್ತಿದ್ದ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ಬೋದು. ಇನ್ನು ಪ್ರೊಪಲ್ ರೈಟಿಂಗನ್ನು ನಾನು ನಿಮ್ಗೆ ಈಗಾಗಲೇ ಭಾಳ ಚಂದ ಹೇಳಿದ್ದೀನಿ. ಪ್ರೊಪಲ್ ರೈಟಿಂಗ್ ಹೆಂಗಿದೆ ಅಂತೇಳಿದ್ರೆ ಭಾಳ ಖುಷಿ ಆಗುತ್ತೆ ನೋಡಿರಿ. ಪ್ಯಾರಾಗ್ರಾಫನ್ನು ಬಿಟ್ಟು ಪ್ರೊಪಲ್ ರೈಟಿಂಗ್ ಬಗ್ಗೆ ಒಂಚೂರು ನಿಮ್ಗೆ ಕೊಡ್ತಾ ಇದ್ದೀನಿ ನಾನು. ಭಾಳ ಚೆನ್ನಾಗಿರ್ತಕ್ಕಂಥ ಪ್ರೊಪಲ್ ರೈಟಿಂಗನ್ನು ನಿಮ್ಗೆ
ತೋರಿಸಿದ್ದೀನಿ. ಯಾವ ಟೆನ್ಸನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಿಮ್ಗೆ ಹೇಳಿದ್ದೀನಿ ಮಕ್ಕಳೇ. ಸರಿಯಾಗಿ ನೋಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ನೀವೇನು ಮಾಡಿರಿ, ಬರೀಲಿಕ್ಕೆ ಯೂಸ್ ಮಾಡಿರಿ. ಓಕೆ, ನೋಡಿರಿ ಪ್ರೊಪಲ್ ರೈಟಿಂಗ್ ಎಷ್ಟನೇ ಕ್ವಶನ್ ಅನ್ನೋದನ್ನು ಮೊದಲು ನಾವು ನೋಡ್ಕೊಳ್ಳೋಣ. ಇಲ್ಲಿ ಪ್ರೊಪಲ್ ರೈಟಿಂಗ್ ಏನಪ್ಪ ಅಂತಂದ್ರೆ, ರೋಮನ್ ಗಿವ್ ದ ಬಿನವ್ ಈಸ್ ಎ ಪ್ರೊಪೈಲ್ ರೈಟ್ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತಕ್ಕಂಥದ್ದು. ರಸ್ಕಿನ್ ಬಾಂಡ್ ಅವ್ರ ಬಗ್ಗೆ ಈಗಾಗಲೇ ಒಂದು ಪ್ರೊಪೈಲ್ ರೈಟಿಂಗನ್ನು ಇಲ್ಲಿ ಕೊಟ್ಟಿದ್ದಾರೆ. ರಸ್ಕಿನ್ ಬಾಂಡ್ ಅವ್ರ ಬಗ್ಗೆ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ನೋಡೋಣ ನೋಡ್ರಿ, ರಸ್ಕಿನ್ ಬಾಂಡ್ ಬಗ್ಗೆ ಪ್ರೊಪೈಲ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ನೋಡ್ರಿ. ರಸ್ಕಿನ್ ಬಾಂಡ್ ಈಸ್ renowned Indian author born 19 May 1937 in ಕಸೌಲಿ ಅಂತಕ್ಕಂಥದ್ದು. ಈಗ ಈಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬಳಸಿದ್ದೀವಿ. ಓಕೆ, ಹಿಮಾಚಲ ಪ್ರದೇಶ್. ಈಸ್ ನೋಡ್ರಿ, ಈಸ್ ಎ ಸೆಲೆಬ್ರೇಟೆಡ್ ನಾವೆಲಿಸ್ಟ್, ಶಾರ್ಟ್ ಸ್ಟೋರಿ ರೈಟರ್. ನೋಡ್ರಿ, ಈಸ್ ಅಂತಕ್ಕಂಥ ಕೊಟ್ಟಾನ. ಈಸ್ ಯಾಕೆ ಬಳಸ್ತಾ ಇದ್ದಾನ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಶಾರ್ಟ್ ಸ್ಟೋರಿ ರೈಟರ್. ನೋಡ್ರಿ, ನೋಸ್ ಫಾರ್ ಈಸ್ ಸಿಂಪಲ್ ಎಟ್ ಟಚಿಂಗ್ ಟಾಲೆಂಟ್ಸ್ ದ್ಯಾಟ್ ಆಫನ್ ರಿಫ್ಲೆಕ್ಟ್ ಲೈಫ್ ಇನ್ ದ ಹಿಲ್ಸ್ ಆಫ್ ಇಂಡಿಯನ್. ಓಲಿವರ್ ದ ಇಯರ್ಸ್ ಹಿ ಹ್ಯಾಸ್ ರಿಟರ್ನ್ ನಂಬರ್ ಆಫ್ ಬುಕ್ಸ್. ಅಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟ ನೋಡ್ರಿ. ಅಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ಬಳಸಾಕತ್ತೀವಿ. ಬೋತ್ ಚಿಲ್ಡ್ರನ್ ಆ್ಯಂಡ್ ಅಡಲ್ಟ್ಸ್ ಅರ್ನಿಂಗ್ ಅ ಸ್ಪೆಷಲ್ ಪ್ಲೇಸ್ ಹಾರ್ಟ್ ಆಫ್ ಲೀಡರ್ಸ್ ವರ್ಕ್ ಬ್ಯೂಟಿಫುಲಿ ಅಂತಕ್ಕಂಥದ್ದು ಭಾಳ ಜನ ಕೊಟ್ಟಾನ. ಕ್ಯಾಪ್ಚರ್ ಹ್ಯಾಸ್ ಎನ್ಸೆಸಸ್ ಆಫ್ ನೇಚರ್, ಹ್ಯೂಮನ್ ಎಮೋಷನ್ಸ್, everyday experience in recognition of his contribution to Indian literature. Ruskin Bond was, ಇಲ್ಲಿ ಏನು ಮಾಡತ್ತೀವಿ ನಾವು, ವಾಸ್ ತೊಗೊಳತ್ತೀವಿ, ಹಾನರ್ಡ್ ವಿತ್ ದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇನ್ 1992 ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದನ್ನು ಸ್ಕ್ರೀನ್ಶಾಟ್ ಹಿಡ್ಕೊಳ್ರಿ, ನೋಡಿರಿ, ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಮಕ್ಕಳೇ. ಹಾಗಾಗಿ ನೀವು ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿರಿ. ಒಂದು ವೇಳೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ, ಶೇರ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ನಾನು ಬಿಡ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒಂದು ಕ್ವಶನ್ ಪೇಪರ್ಗಳನ್ನ ತಮ್ಮ ಮುಂದೆ ತರ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿಕೊಡ್ರಿ. ನೀವು ಒಂದು ವೇಳೆ ಯೂಸ್ ಮಾಡಿಕೊಂಡು ಅತಿ ಹೆಚ್ಚಿನ ಅಂಕಗಳನ್ನ ತೊಗೊಂಡಿದ್ದೆ ಆಗಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದನ್ನು ಶಿಕ್ಷಕರಿಗೆ ಅದೊಂದೇ ಬೇಕಲ್ಲ ಮಕ್ಕಳೇ. ನೀವು ಹೆಚ್ಚಿನ ಅಂಕಗಳನ್ನು ತೊಗೊಂಡ್ರಂದ್ರೆ ನಾವು ಇನ್ನೂ ಬ್ಯೂಟಿಫುಲ್ ಸುಂದರವಾಗಿರ್ತಕ್ಕಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನಾಗಲಿ ಗ್ರಾಮರ್ಗಳನ್ನಾಗಲಿ ನಿಮಗೆ ನಾನು ಯೂಟ್ಯೂಬ್ನಲ್ಲಿ ಹಾಕ್ತಾಯಿದ್ದೀನಿ ಮಕ್ಕಳೇ. ನೋಡಿರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮ ಬರುವ SA1 2025-26ನೇ ಎಕ್ಸಾಮ್ ನಿಮಗೆ ಶುಭವನ್ನು ತಂದು ಕೊಡಲಿ, ಅತಿ ಹೆಚ್ಚು ಅಂಕಗಳನ್ನು ತರುವಂಗೆ ನಿಮಗೆ ದೇವರು ದಯಪಾಲಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಕ್ಲಾಸಿನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.